ಅನ್ನ ಪರಬ್ರಹ್ಮ ಅಂತ ಕರೆದಾರ. ಪ್ರತಿಯೊಂದು ತುತ್ತನ್ನ ಟಿವಿ ನೋಡ್ಕೊಂತ ಊಟ ಮಾಡಬಾರ್ದು. ಏಕಾ ವೇಳೆ ದೋನ್ ಕಾಮ್ ಕದಿ ಕರು ನಕ ಹೇಳ್ತಾರ ಮರಾಠಿ ಒಳಗ. ಒಂದ ಟೈಮ್ದೊಳಗೆ ಎರಡು ಕೆಲಸ ಎಂದೂ ಮಾಡಬಾರ್ದಂತ. ಕೈಯ ತಟ್ಟಿ ಹಿಡ್ಕೊಂಡು ಕುಂತಿರ್ತೀರಿ, ಇನ್ನೊಂದು ತುತ್ತು ಬಾಯಾಗಿ ಇಟ್ಕೊಂಡಿರ್ತೀರಿ, ಟಿವಿ ಹಚ್ಕೊಂಡಿರ್ತೀರಿ, ಅವರಲ್ಲಿ ಟಾಯ್ಲೆಟ್ ತೊಳಿತಿರ್ತಾರೆ ಹಾರ್ಪಿಕ್ ಹಾಕಿ. ಹೇಳ್ದತ್ ನಿಮ್ಗೆ ಹಾರ್ಪಿಕ್ ಹಾಕಿ ಟಾಯ್ಲೆಟ್ ತೊಳೆ ಅಂತ ಚಿತ್ರ ನೋಡ್ಕೊಂತ ನೀವು ಊಟ ಮಾಡ್ಕೊಂತ ಹೊಂಟಿ ಅಂದ್ರೆ ನಿನ್ನ ಸೆನ್ಸ್ ಏನಾದ್ರೂ ವರ್ಕ್ ಆಗ್ಬೇಕಲ್ಲ. ಇಲ್ಲೇ ಟೇಸ್ಟ್ ಬರ್ಡ್ಸ್ ಅಂತದಾವ್ ತುಟಿ ಒಳಗೆ ಟೇಸ್ಟ್ ಬರ್ಡ್ಸ್ ಅಂತ ಇರ್ತಾವ. ಮನುಷ್ಯನಿಗೆ ಇದು ಹುಳಿ ಇದು ಉಪ್ಪ ಹೆಂಗ್ ಗೊತ್ತಾಕೈತಿ? ನಮ್ಮ ನಾಲಿಗೆಯಿಂದ ಗೊತ್ತಾಕೈತಿಲ್ಲ. ಅಲ್ಲಿ ಒಂದು ಔಷಧಿ ರಿಲೀಸ್ ಆಕೈತಿ. ಕಣ್ಣು ಮುಂದೆ ಎಲ್ಲರಿಗೂ ಊಟ ಮಾಡೋ ಪದ್ಧತಿ ಹೇಳ್ಕೊಡ್ತೀನಿ ನೋಡ್ರಮ್ಮ. ಯಾವಾಗಲೂ ತಟ್ಟಿಯನ್ನು ಮುಂದಿಟ್ಟುಕೊಂಡು ಒಂದಿಷ್ಟು ನೀರು ಹಾಕ್ತಾರ, ಕೆಲವು ಮಂದಿ ಎಡಿ ಹಿಡ್ಕೊಂತಾರ. ಇದನ್ನೆಲ್ಲ ಮಾಡುವಂತ ಉದ್ದೇಶ ಏನಂದ್ರೆ, ಪ್ರತಿಯೊಂದು ಅಡಿಗೆಯನ್ನ ಹಿಂಗೆ ನೋಡುವಂತ ಉದ್ದೇಶ ಏನು ಅಂತಂದ್ರ, ಕಣ್ಣಿನ ಮುಖಾಂತರವಾಗಿ ತಟ್ಟಿ ಒಳಗೆ ಏನೈತಿ. ಈಗ ಸ್ವಾಮಿಗಳು ಬಂದಾಗ ಎಲ್ಲ ಎಡಿ ಮಾಡ್ರಿ ಅಂತಾರ. ಎದಕ್ಕೆ ಎಡಿ ಮಾಡಂತಾರ ಅದನ್ನ? ಕುಲಕರ್ಣಿ ಅವರ ಎದಕ್ಕೆ ಎಡಿ ಮಾಡಂತಾರಂದ್ರೆ, ಹುಟ್ಟು ಅಡಿಗೆಯನ್ನ ಅಲ್ಲಿ ಹುಳಿ ಇರ್ತೈತಿ, ಉಪ್ಪು ಇರ್ತೈತಿ, ಖಾರ ಇರ್ತೈತಿ, ಸ್ವೀಟ್ ಇರ್ತೈತಿ, ಮತ್ತೊಂದು ಇರ್ತೈತಿ. ಎಲ್ಲವನ್ನು ಕಣ್ಣು ನೋಡಿದ ಮೇಲೆ ಮೆದುಳಿಗೆ ಸಿಗ್ನಲ್ ಕೊಡ್ತೈತಿ. ಅದು ಇಷ್ಟಿಷ್ಟು ಆಹಾರ ಅದಾವ, ನೀ ತಯಾರಾಗಂತ ತಿಳ್ಕೊಂಡು ಹೇಳ್ತದ. ಅವಾಗ ಇಲ್ಲಿರ್ತಕ್ಕಂಥ ಟೇಸ್ಟ್ ಬರ್ಡ್ಗಳು ರಿಲೀಸ್ ಮಾಡ್ತಾವ. ಯಾವ್ಯಾವ ಆಹಾರಕ್ಕೆ ಏನೇನು ಕೊಡ್ಬೇಕನ್ನುವಂಥದ್ದು ಮೆದುಳಿಗೆ ಗೊತ್ತಾಗ್ತದೆ. ಅದಕ್ಕೆ ಆಹಾರ ನೋಡಿ 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 ಊಟ ಮಾಡಿದ್ರೆ ಯಾವ್ಯಾವ ಆಹಾರಕ್ಕೆ ಏನೇನು ಬೇಕು ನಮ್ಮ ಒಳಗೆ ಉತ್ಪತ್ತಿ ಆಗ್ಲಿ ಅನ್ನುವಂಥ ಕಾರಣಕ್ಕೆ ತಟ್ಟೆಯನ್ನು ನೋಡ್ಕೊಂಡು ಊಟ ಮಾಡಬೇಕೆ ಹೊರತಾಗಿ ಟಿವಿಯನ್ನು ನೋಡ್ಕೊಂಡು ಯಾರು ಕೂಡ ಊಟ ಮಾಡಬಾರ್ದು.